ಪ್ರತಿಷ್ಠಿತ ಕ್ಷೇತ್ರ ಚನ್ನಪಟ್ಟಣದಲ್ಲಿ ಕೊನೆಗೂ ಸಿಪಿ ಯೋಗೇಶ್ವರ್ ಅವರು ಗೆದ್ದು ಬೇಗಿರುವಂತ ಸದ್ಯ ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ. ಸರ್, ಸಾಕಷ್ಟು ಸವಾಲುಗಳಿತ್ತು, ಸಾಕಷ್ಟು ಪೈಪೋಟಿ ಇತ್ತು, ಕೊನೆಗೂ ಗೆದ್ದಿದ್ದೀರಾ, ಏನ್ ಹೇಳ್ತೀರಾ ಸರ್? ನನಗೆ ಮೊದಲೇ ಗೊತ್ತಿತ್ತು ಗೆಲ್ತೀನಿ ಅನ್ನೋದ್ರ ಬಗ್ಗೆ ನನಗೇನು ಅನುಮಾನ ಇರಲಿಲ್ಲ. 30,000ಕ್ಕಿಂತ ಹೆಚ್ಚಿಗೆ ಲೀಡಲ್ಲಿ ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸ ಇತ್ತು. ನಾನಿದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಇದನ್ನು ಹೇಳಿದ್ದೆ. ಒಂದು 5-6 ಸಾವಿರ ಲೀಡ್ ಕಡಿಮೆ ಆಯಿತು, ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸ ಇತ್ತು. ಸರ್, ಯೋಗೇಶ್ವರ್ ಅವರ ಲೆಕ್ಕಾಚಾರ ಈ ಬಾರಿ ಪಕ್ಕ ಇತ್ತ ಅಂತ ಹೇಳಿ, ಯಾಕಂತಂದ್ರೆ ಒಂದು ಪ್ರೆಸ್ ಮೀಟ್ ಮಾಡಿ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ರಿ, ಈ ಲೆಕ್ಕಾಚಾರ ಕರೆಕ್ಟ್ ಇತ್ತ ಅಂತ ಹೇಳಿ. ಪ್ರೆಸ್ ಮೀಟ್ ಮಾಡಿದಾಗ ನನಗೆ ದೇವೇಗೌಡರು ಏನೋ ಬಂದು ಬಹಳ ಪ್ರಭಾವ ಬೀರ್ಬಿಡ್ತಾರೆ, ದೇವೇಗೌಡರಿಂದ ಏನೋ ಒಂದಷ್ಟು ಬದಲಾವಣೆ ಆಗುತ್ತೆ ಅನ್ನೋ ಒಂದು ಆತಂಕ ಇತ್ತು. ಆಮೇಲೆ ಗೊತ್ತಾಯ್ತು ದೇವೇಗೌಡರಿಗೆ ಈ ತಾಲೂಕಿನ ಜನ ಈ ಸಂದರ್ಭದಲ್ಲಿ ಅವರಿಗೆ ಅವರ ಬೇಡಿಕೆನ ಈಡೇರಿಸಲಿಲ್ಲ ಅಂತೇಳಿ, ಎಸ್ಪೆಷಲಿ ಅವರ ಸ್ವಾರ್ಥ, ಮೊಮ್ಮಗನ್ನ ಗೆಲ್ಲಿಸ್ಕೋಬೇಕು ಅಂತ ಹುಚ್ಚು ಆಟಕ್ಕೆ ಜನ ಗೌರವ ಕೊಡಲಿಲ್ಲ. ಚನ್ನಪಟ್ಟಣ ಕ್ಷೇತ್ರದ ಜನ ಸ್ಥಳೀಯರಿಗೆ ಈ ಬಾರಿ ಮನ್ನಣೆ ಕೊಟ್ಟಿರುವಂತದ್ದು. ಹೌದು, ಸ್ವಾಭಾವಿಕವಾಗಿ ಕುಮಾರಸ್ವಾಮಿ ಅವರು ಕ್ಷೇತ್ರ ಕೆಲಸ ಮಾಡದೇ ಇದ್ರು ಕೂಡ ಹಠ ಬಿಡದೆ ಮಗನನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಮಗನ್ನ ತಂದು ಸ್ಪರ್ಧೆ ಒಡ್ಡದ್ದು, ಅದು ಬಹುಶಃ ಅವರ ಮಗನ ಭವಿಷ್ಯಕ್ಕೆ ಅವರೇ ಕಲ್ಲಾಕಿದ್ರು ಅಂತ ಅಂದ್ರೆ ತಪ್ಪಾಗಲಾರದು. ಅನ್ಯಾಯವಾಗಿ ನಿಖಿಲ್ ಕುಮಾರಸ್ವಾಮಿಗೆ ಅವರು ಒಪ್ಪದಿಲ್ಲ, ನಿಖಿಲ್ ಕುಮಾರಸ್ವಾಮಿಗೆ ಇಷ್ಟ ಇಲ್ಲ ಅಂತಂದ್ರು. ಕುಮಾರಸ್ವಾಮಿ ಸ್ವಾರ್ಥಕ್ಕೆ ಇವತ್ತು ಅವ್ರ ಮಗ ಬಲಿಯಾಗಿದ್ದಾರೆ. ಸಾಕಷ್ಟು ಸವಾಲುಗಳಿತ್ತು, ಕೊನೆಯ ಕ್ಷಣದವರೆಗೂ ಕೂಡ ಹೋರಾಟವನ್ನ ಮಾಡಿದ್ರಿ ಯೋಗೇಶ್ವರ್, ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಸೇರ್ಕೊಂಡ್ರಿ. ಈ ಬಾರಿ ಸಂಪೂರ್ಣವಾಗಿ ಕಾಂಗ್ರೆಸ್ನವರು ನಿಮ್ಮ ಕೈ ಹಿಡಿದಿರುವಂತದ್ದು ಕ್ಷೇತ್ರದಲ್ಲಿ. ನಾನು ಮೂಲತಃ ಕಾಂಗ್ರೆಸ್ನಿಂದನೇ ರಾಜಕಾರಣ ಪ್ರಾರಂಭ ಮಾಡಿದವನು. ಹಾಗಾಗಿ ಚುನಾವಣೆ ಘೋಷಣೆ ಆದಮೇಲೆ, ನಾನು ಕಾಂಗ್ರೆಸ್ ಅಭ್ಯರ್ಥಿ ಆದಮೇಲೆ ಎಲ್ಲವನ್ನು ಮರೆತು ಒಟ್ಟಾರೆ ಸಂಘಟಿತ ಹೋರಾಟ ಮಾಡಿದ್ವಿ. ಹಾಗಾಗಿ ಚುನಾವಣೆಯಲ್ಲಿ ರಿಸಲ್ಟ್ ಬಂತು. ಕೊನೆಯದಾಗಿ ಮತದಾರರಿಗೆ ಏನು ಹೇಳ್ತೀರಿ ಸರ್? ಆಯಿತು, ಕುಮಾರಸ್ವಾಮಿ 6 ವರ್ಷದಿಂದ ಕ್ಷೇತ್ರ ಹಾಳು ಮಾಡಿದ್ರು, ಈಗ ಸರಿ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಸರ್ಕಾರ ಇದೆ, ಒಟ್ಟಾರೆ ಅಭಿವೃದ್ಧಿ ಮಾಡೋದ್ ಕಡೆ ಗಮನ ಕೊಡ್ತೀನಿ. ಇದಿಷ್ಟು ಸಿಪಿ ಯೋಗೇಶ್ವರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಧನರಾಜ್ ಜೊತೆ ಪ್ರವೀಣ್ ಎಂ ಎಚ್, ಪವರ್ ಟಿವಿ, ಚನ್ನಪಟ್ಟಣ.